ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ವಿಚಾರ ಕೇಳ್ಪಟ್ರ ಯಾವುದೋ ಹೊಸ ಪಾರ್ಟಿ ಓಪನ್ ಆಗಿದೆಯಂತೆ, ಅದೇ ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ವೇಟ್, ವಾಟ್? ನನಗೂ ಕೂಡ ಆಕ್ಚುಲಿ ಶಾಕ್ ಆಯ್ತು. ಸರಿ, ಏನಪ್ಪಾ ಅಂತ ನಾವು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮೋರ್ ದೆನ್ 12 to 13 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಈ ಪೇಜ್ಗೆ. ನನಗೂ ಶಾಕ್ ಆಯ್ತು. ಏನಪ್ಪಾ ಅಂತ ನೋಡಿದ್ರೆ, ಈ ದೇಶದ ಯುವ ಜನತೆಯನ್ನು ಜಿರಳೆ ಅಂತ ಕರೆದ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ನಮ್ಮ ಅನ್ಎಂಪ್ಲಾಯ್ಡ್ ಯೂತ್ ಜೆನ್ಜಿ ಕೊಟ್ಟಿರೋ ಸ್ಯಾವೇಜ್ ರಿಪ್ಲೈ ಇದು. ಸೊ ಲೆಟ್ಸ್ ಬ್ರೇಕ್ ಇಟ್ ಡೌನ್. ಏನಪ್ಪಾ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅಂದ್ರೆ ಬರೀ ಟೈಮ್ ಪಾಸ್ ಅಲ್ಲ ಗುರು, ಇಟ್ಸ್ ಎ ವೆಪನ್ ಆಕ್ಚುಲಿ. ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಒಬ್ರು ಕೊಟ್ಟ ವಿವಾದಾತ್ಮಕ ಸ್ಟೇಟ್ಮೆಂಟ್ ಇಡೀ ದೇಶದ ಯುವಕರನ್ನ ಕೆರಳಿಸಿತು. ಅದರ ರಿಸಲ್ಟ್ ಏನಪ್ಪಾ ಅಂದ್ರೆ, ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಒಂದು ಕ್ರೇಜಿ ಡಿಜಿಟಲ್ ಮೂವ್ಮೆಂಟ್ ಉಟ್ಕೊಳ್ತು. ವಿಚಾರ ಏನಪ್ಪಾ ಅಂದ್ರೆ, ಕಳೆದ ಮೇ 16ರಂದು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಒಂದು ಕೇಸ್ ವಿಚಾರಣೆ ಮಾಡುವಾಗ ದೇಶದ ಯುವಕರ ಬಗ್ಗೆ ಸಿಕ್ಕಾಪಟ್ಟೆ ಆಕ್ಷೇಪಾರ್ಹ ಮಾತುಗಳನ್ನಾಡಿದ್ರು. ಕೆಲಸವಿಲ್ಲದ ಕೆಲವು ಯುವಕರು ಜಿರಳೆಗಳಿದ್ದಂತೆ, ಲೈಕ್ ಕಾಕ್ರೋಚಸ್. ಉದ್ಯೋಗ ಸಿಗದಿದ್ದಾಗ ಇವರೆಲ್ಲ RTI ಆಕ್ಟಿವಿಸ್ಟ್ ಅಥವಾ ಸೋಷಿಯಲ್ ಮೀಡಿಯಾ ವಾರಿಯರ್ಸ್ ಆಗಿ ಸೊಸೈಟಿ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ ಅಂದ್ಬಿಟ್ರು. ಗೌರವಾನ್ವಿತ ಜಡ್ಜ್ ಸಾಹೇಬರು ಈ ತರಹ ಕಾಕ್ರೋಚ್ ಅಂತ ಕರೆದಿದ್ದು ಕೋಟ್ಯಾಂತರ ನಿರುದ್ಯೋಗಿ ಯುವಕರ ಸೆಲ್ಫ್ ರೆಸ್ಪೆಕ್ಟ್ಗೆ ಡೈರೆಕ್ಟ್ ಆಗಿ ಪೆಟ್ಟು ಬಿತ್ತು. ಆದ್ರೆ ನಮ್ಮ ಯುವಕರು ಸುಮ್ಮನೆ ಕೂತ್ಕೊಳ್ತಾರ ಹೇಳಿ? ನೋ ವೇ. ಆ ಅವಮಾನವನ್ನೇ ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಂಡ್ರು. ಅಭಿಜಿತ್ ದೀಪ್ಕೆ ಅನ್ನೋ 30 ವರ್ಷದ ಯುವಕ ಇನ್ಸ್ಟಾಗ್ರಾಮ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ CJP ಅನ್ನೋ ಒಂದು ಅಕೌಂಟ್ ನ ಸ್ಟಾರ್ಟ್ ಮಾಡಿದ್ರು. ಅದ್ರ ಜೊತೆಗೆ ಅವರು ಹಾಕಿದ ಟ್ಯಾಗ್ ಲೈನ್ ಹೆಂಗಿತ್ತು ಗೊತ್ತಾ? ನಮ್ಮನ್ನ ಜಿರಳೆ ಅಂದ್ರ? ಹೌದು, ನಾವು ಅನ್ಎಂಪ್ಲಾಯ್ಡ್, ನಾವು ಲೇಸಿಯೆಸ್ಟ್ ಅಂಡ್ ನಾವು ಯಾವಾಗ್ಲೂ ಆನ್ಲೈನ್ ಇರ್ತೀವಿ ಅಂತ ಟ್ಯಾಗ್ ಲೈನ್ ಹಾಕಿದ್ರು. ಈ ಬಯೋ ಮತ್ತು ಮೀಮ್ಸ್ ಇಟ್ಕೊಂಡು ಜಡ್ಜ್ ಹೇಳಿಕೆಯನ್ನ ತೀವ್ರವಾಗಿ ಟ್ರಾಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಬರೀ ಟ್ರಾಲ್ ಆಗಿ ಉಳಿಲಿಲ್ಲ ಸ್ನೇಹಿತರೆ, ಇಟ್ ಬಿಕಮ್ ಎ ಹ್ಯೂಜ್ ಡಿಜಿಟಲ್ ರೆವಲ್ಯೂಷನ್. ಗೈಸ್, ಈ ಕಾಕ್ರೋಚ್ ಜನತಾ ಪಾರ್ಟಿ ಕ್ರಿಯೇಟ್ ಆದ ಕೇವಲ 4 ದಿನಗಳಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೋರ್ ದೆನ್ 5 ಮಿಲಿಯನ್ಸ್ಗೂ ಅಧಿಕ ಫಾಲೋಯರ್ಸ್ ನ ಪಡ್ಕೊಂಡು ಇಂಟರ್ನೆಟ್ ಲೋಕದಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತು. ಇವಾಗ ಮೋರ್ ದೆನ್ 12 to 13 ಮಿಲಿಯನ್ಸ್ ವರೆಗೂ ದಾಟಿದೆ. ನೋಡಿ, ಈ ಹೈ ಪೊಸಿಷನ್ ಅಲ್ಲಿ ಕೂತಿರೋರು ದೇಶದ ಯುವಕರ ಹಸಿವು, ಕನಸು ಮತ್ತು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಈ ತರಹ ಇನ್ಸಲ್ಟ್ ಮಾಡೋದು ಎಷ್ಟು ಸರಿ ಅನ್ನೋ ಸೀರಿಯಸ್ ಕ್ವಶನ್ ಅನ್ನ ಈ ಅಕೌಂಟ್ ಇಡೀ ದೇಶದ ಮುಂದಿಟ್ಟಿದೆ. ಈ ಡಿಜಿಟಲ್ ಕ್ರಾಂತಿಯ ಹಿಂದಿರೋದು ಬಾಸ್ಟನ್ ಯೂನಿವರ್ಸಿಟಿ ಹಳೆಯ ಸ್ಟೂಡೆಂಟ್ ಅಭಿಜಿತ್ ದೀಪ್ಕೆ. ಹಿಂದೆ ಇವರು ಆಮ್ ಆದ್ಮಿ ಪಾರ್ಟಿಯ ಸೋಷಿಯಲ್ ಮೀಡಿಯಾ ಟೀಮ್ ನಲ್ಲೂ ವರ್ಕ್ ಮಾಡಿದ್ರು. ಜಡ್ಜ್ ಮಾತುಗಳಿಂದ ಆದ ಬೇಸರಕ್ಕೆ ಈ ತರಹದ ಒಂದು ಯೂನಿಕ್ ಆದ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಿದ್ದಾಗಿ ಅವರು ಹೇಳಿದ್ದಾರೆ. ಬಾಟಮ್ ಲೈನ್ ಏನಪ್ಪಾ ಅಂದ್ರೆ, ಸಾಂವಿಧಾನಿಕ ಹುದ್ದೆಯಲ್ಲಿರೋರು ದೇಶದ ಯುವಕರ ಬಗ್ಗೆ ಮಾತಾಡುವಾಗ ಸಂಯಮ ಕಳ್ಕೊಂಡ್ರೆ ಇಂದಿನ ಜೆನ್ಜಿ ಯುವ ಸಮೂಹ ಯಾವ ರೀತಿ ತಿರುಗಿ ಬೀಳುತ್ತೆ ಅನ್ನೋದಕ್ಕೆ ಈ ಕಾಕ್ರೋಚ್ ಜನತಾ ಪಾರ್ಟಿನೇ ಬೆಸ್ಟ್ ಎಕ್ಸಾಂಪಲ್. ಜಡ್ಜ್ ಅವರ ಸ್ಟೇಟ್ಮೆಂಟ್ಗೆ ಇಡೀ ದೇಶದ ಯೋಜನೆತೆ ಕೊಟ್ಟ ಬಿಗ್ಗೆಸ್ಟ್ ಎಪಿಕ್ ರಿಪ್ಲೈ ಇದು ರೀ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸೊ ಲೆಟ್ಸ್ ವಿ ಆಲ್ ಸಪೋರ್ಟ್ CJP ಯೂತ್ ಪಾರ್ಟಿ ವಿಚ್ ಇಸ್ ಕಾಕ್ರೋಚ್ ಜನತಾ ಪಾರ್ಟಿ.